ಪೊಲೀಸ್ ಅಂದಿ ನನ್ನ ಮಗ ಅಂದಿಗೆ ಹುಟ್ಟಿರೋ ಪೊಲೀಸ್. ಬೋಲೋ ಭಾರತ್ ಮಾತಾ ಕಿ ಜೈ. ಬಿಹಾರಲ್ಲಿ ಭರತ್ ತಿವಾರಿ ಅಂತ ಜನಗಳ ಪರವಾಗಿ ದನಿ ಎತ್ತಾ ಇದ್ರು ಯುವಕರು. ಭರತ್ ತಿವಾರಿ ಅವ್ರನ್ನ ಈ ನಾಲಾಯಕ್ ಪೊಲೀಸ್, ನಾಲಾಯಕ್ ತಲೆ ಹಿಡ್ಕ ಪೊಲೀಸ್ ಎನ್ಕೌಂಟರ್ ಮಾಡಿದ್ದಾನೆ. ಒಳ್ಳೇದು ಮಾಡಿ ಅವನಿಗೆ ಎನ್ಕೌಂಟರ್ ಮಾಡ್ತಾನೆ. ಅವನ್ ಗಣ್ಣೆಲ್ಲ ಕೊಟ್ಬಿಟ್ಟ, ಸರೆಂಡರ್ ಆಗ್ಬಿಟ್ಟ. ಸ್ವಾಮಿ, ನಾನು ಜನಗಳಿಗೋಸ್ಕರ ನಾನು ವಾಯ್ಸ್ ತೆಗಿತಾ ಇದ್ದೀನಿ, ವಾಯ್ಸ್ ಕೊಡ್ತಾ ಇದ್ದೀನಿ, ನಮ್ಮ ಜನಗಳಿಗೆ ಅನ್ಯಾಯ ಆಗ್ತಾ ಇದೆ. ನೀವು ಎಲ್ಲ ಮಾರಾಟ ಮಾಡ್ಬಿಟ್ಟು ಸೀಟ್ ಮಾತ್ರ ನೀವು ಇಟ್ಕೊಂಡಿದ್ದೀರಾ. ಎಲ್ಲ ಡಿಪಾರ್ಟ್ಮೆಂಟ್ ಮಾರಾಟ ಮಾಡ್ಬಿಟ್ರು ಇವರು. ಯಾರಿಗೆ ಈಸ್ಟ್ ಇಂಡಿಯನ್ ಕಂಪನಿ ಫಾರಿನ್ ಅವ್ರಿಗೆ ಮಾರಾಟ ಮಾಡ್ಬಿಟ್ರು. ಇವ್ರಿಗೆ ಪೋಸ್ಟ್ ಮಾತ್ರ ಬೇಕು. ಎಜುಕೇಶನ್ ಮಿನಿಸ್ಟರ್, ಫಾರಿನ್ ಮಿನಿಸ್ಟರ್, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್, ವಾಟರ್ ಮಿನಿಸ್ಟರ್, ಈ ಮಿನಿಸ್ಟರ್, ಆ ಮಿನಿಸ್ಟರ್, ಉಪ್ಪಿನಕಾಯಿ ಮಿನಿಸ್ಟರ್. ಇವ್ರ ಪೋಸ್ಟಿಗೆ ಹೆಸರು ಮಾತ್ರ ಬೇಕು. ಜನಗಳು ಒಳ್ಳೇದು ಯಾವನು ಮಾಡಲ್ಲ. ಅವಾಜ್ ಹತ್ರ ಅವನೇವನೋ ಶೋರ್ ಕಾ ಬಚ್ಚ ಆ ಪೊಲೀಸ್ ಅವನು ಶೂಟ್ ಮಾಡಿದಾನೆ. ಆ ಪೊಲೀಸ್ ಅವನಿಗೆ ಏನ್ರೇ ಸಿಗ್ತಾ ಇದೆ ನಿನಗೆ? ₹1 ಮೆಡಲ್ ಸಿಗ್ತಾ ಇದೆಯಾ? ಆ ಮೆಡಲ್ಗೋಸ್ಕರ ಅವನ್ನ ಪಾಪದವನಿಗೆ ಶೂಟ್ ಮಾಡಿದೆ. ನಿನ್ಗೆ ಮಾನ ಮರ್ಯಾದಿಲ್ಲ? ನೀನೇನು ಮನುಷ್ಯ? ನೀನ್ ಹೆಂಡತಿ ಮಕ್ಕಳೆಲ್ಲ ಎಲ್ಲಿ ಸಾಯ್ತಾ ಇದಾರೆ? ಪಬ್ಲಿಕ್ ಜೊತೆಲಿ ಸಾಯ್ತಾ ಇದಾರಲ್ಲೇ ಪೊಲೀಸ್. ಪಬ್ಲಿಕ್ ಜೊತೆಲಿ ನಿನ್ ಮಕ್ಕಳು, ನೀನ್ ಹೆಂಡತಿ, ನಿನ್ ಅಮ್ಮ ಅಪ್ಪ ಪಬ್ಲಿಕ್ ಜೊತೆಲಿ ಕಷ್ಟಪಡ್ತಾ ಇದಾರೆ, ಸಾಯ್ತಾ ಇದಾರೆ. ನೀನೇನೋ ಗೌರ್ಮೆಂಟ್ ಡ್ಯೂಟಿ ಸಿಕ್ಕಿದ ತಕ್ಷಣ ನಿನ್ನ ಹತ್ರ ಗನ್ ಇದ್ದ ತಕ್ಷಣ ಶೂಟ್ ಮಾಡ್ಬಿಡ್ದೆ ಯಾರನ್ನ? ಇವನ್ನೆಲ್ಲ ಸುಟ್ಟಾಗ್ಬೇಕು, ಇವನ್ನ ನೇರಾಗ್ಬೇಕು. ಇವನ್ನ 140 ಕೋಟಿ ಭಾರತೀಯರು ಆ ಪೊಲೀಸನ್ನ ಎಲ್ಲ ಜನ ಮುಂದೆ ಸುಟ್ಟಾಗ್ಬೇಕು. ಆವಾಗ ನಮ್ಮ ಇಂಡಿಯಾ ಒಳ್ಳೆ ಹೆಸರು ತಗೊಳಕ್ ಸಾಧ್ಯ. ಇಲ್ಲಂದ್ರೆ ನಮ್ಮ ದೇಶ ಮುಗಿದೋಯ್ತು. ಇಲ್ಲಿ ಯಾವನು ನಿಮ್ಮದಾಗಿರಕ್ಕಾಗಲ್ಲ, ಕುಡಿಯಕ್ಕೆ ನೀರು ಸಿಕ್ಕಲ್ಲ, ಊಟ ಸಿಕ್ಕಲ್ಲ. ಯೋಚನೆ ಮಾಡ್ರಿ, ಎಲ್ಲ ಮಾರಾಟ ಮಾಡ್ರು. ಜೈ ಹಿಂದ್, ಜೈ ಕರ್ನಾಟಕ.